ಯೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಕಂಟೆಂಟ್ ಐಡಿಯಾನೇ ಇಲ್ಲ, ಎಲ್ಲಿ ಹೋಗ್ತಿದ್ದೀರಿ ಅಂತಲೂ ಗೊತ್ತಿಲ್ಲ. ಬಟ್ ನಾನು ಮಾಡಿರೋ 2 ವ್ಲಾಗ್ಗೆ ತುಂಬ ಕಮೆಂಟ್ಸ್ ಬಂದಿದ್ದು ಒಂದೇ, ತುಂಬ ಜನ ಫೋನ್ ಮಾಡಿ ಹೇಳಿದ್ದು ಒಂದೇ, ವಿಡಿಯೋ ಚೆನ್ನಾಗಿದೆ ಬಟ್ ಕ್ವಾಲಿಟಿ ಇಂಪ್ರೂವ್ ಮಾಡೋ ಅಂತ. ಸೊ ನಿಮಗೋಸ್ಕರ, ನಿಮ್ಮ ಬೇಡಿಕೆಗೋಸ್ಕರ ಟುಡೇ ಐ ಆಮ್ ಗೋಯಿಂಗ್ ಟು ಬೈ ಅ ಬ್ಯೂಟಿಫುಲ್ ಕ್ಯಾಮ್ರಾ ಫಾರ್ ವ್ಲಾಗಿಂಗ್. ಸೊ ನಾನು ಗೋಪ್ರೋಲಿದ್ದೆ, ಬಟ್ ಗೋಪ್ರೋಗಿಂತ DJI Osmo ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಇವತ್ತು ನಾವು ಹುಡ್ತಾಯಿದ್ದೀರಿ. ಆ್ಯಕ್ಚುಲಿ 2-3 ಡೇಸಿಂದ ಹುಡ್ತಾಯಿದ್ದೀನಿ. ಕ್ರೋಮಾ, ರಿಲಯನ್ಸ್ ಎಲ್ಲ ಕಡೆ ಹೋಗಿ ಹುಡುಕಿದ್ದೀನಿ, ಬಟ್ ಎಲ್ಲೂ ಸಿಕ್ಕಿಲ್ಲ. ಸೊ ಇವತ್ತು ನಾವು G2 ಪ್ರಾಡಕ್ಟ್ಸ್ಗೆ ಹೋಗ್ತಾಯಿದ್ದೀರಿ. ತುಂಬಾ ಹವಾ ಮಾಡ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಅದು ಹೆಂಗಿದೆ ಅಂತ ನೋಡಿಕೊಂಡು. ಆ್ಯಂಡ್ ದೇವರಾಣೆ ಕಂಟೆಂಟ್ಗೆ ಇವತ್ತಿಗೆ, ಈ ವಾರದ ಕಂಟೆಂಟ್ಗೆ ಏನೂ ಐಡಿಯಾ ಇಲ್ಲ. ಸೊ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಏನಾಗುತ್ತೆ ನೋಡೋಣ. ಸೊ ಸ್ಟೇ ಟ್ಯೂನ್ಡ್. ನಮ್ಮ ದೊಡ್ಡಪೇಟೆಯ ಚಿಕ್ಕ ರೋಡಲ್ಲಿ ಒಂದು ಚಿಕ್ಕ ಬಿಲ್ಡಿಂಗ್, 3rd ಫ್ಲೋರ್. ಸೊ ಇಲ್ಲಿ ಹೋದರೆ ನಿಮ್ಗೊಂದು ಮನೆ ಥರ ಇದೆ, ಬಟ್ ಆ್ಯಕ್ಚುಲಿ ಅದೇ G2 ಪ್ರಾಡಕ್ಟ್ಸು. ನೋಡೋಕೆ ಚಿಕ್ಕದಾಗಿದ್ರು ಒಳಗಡೆ ಐಟಮ್ಸ್ ಮಾತ್ರ ಫುಲ್ಲು ವ್ಯಾಲ್ಯೂಯಬಲ್ದೇ ಇರೋದು. ಎಷ್ಟು ದೊಡ್ಡ ಶೋರೂಮ್ ಇದ್ರೇನು ಅದರೊಳಗಡೆ ಇರೋ ಐಟಮ್ಸ್ ಇಂಪಾರ್ಟೆಂಟು. ನಿಮಗೆ ಒಂದು ವ್ಲಾಗಿಂಗ್ ಅಥವಾ ಲಾಂಗ್ ರೈಡ್ ಹೋದರೆ ಬೇಕಾಗಿರುವ ಎಲ್ಲ ಎಕ್ವಿಪ್ಮೆಂಟ್ಸ್, ಬೈಕ್ ಮೌಂಟ್ಸಿಂದ ಕ್ಯಾಮ್ರಾ, ಮೈಕ್ ಎಲ್ಲ ಸಿಗುತ್ತೆ ಗುರು ಇಲ್ಲಿ. ನೀವು ಖಂಡಿತ ಇದೊಂದ್ಸಲಿ ಚೆಕ್ಔಟ್ ಮಾಡಬೇಕು, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ. ಪ್ಲಸ್ ನಮ್ಮ ಅಪ್ಪು ಬಾಸ್ ಬೇರೆ ಫೋಟೋ ಹಾಕಿದ್ದಾರೆ. ಸೊ ಅಪ್ಪು ಅಭಿಮಾನಿಗಳು, ಚೆನ್ನಾಗಿದೆ, ಡೂ ವಿಸಿಟ್ ಒನ್ಸ್. ಇವತ್ತಿನ ರೆಸಿಪಿ ನಮ್ಮ ಮಧ್ಯಾಹ್ನದ ಊಟ ಶ್ರೀ ಲಕ್ಷ್ಮೀ ಗಣೇಶ್ ಹೋಟೆಲ್ ಅಂತ. ಸೊ ಅದೇ ರೋಡಲ್ಲಿ ಚೂರು ಮುಂದೆ ಬಂದರೆ ನಿಮ್ಗೆ ಸಿಗುತ್ತೆ. ಬಿರಿಯಾನಿಲಿ ಪೀಸ್ ಖಾಲಿಯಾಗಿತ್ತು, ಸೊ ಸ್ವಲ್ಪ ಚಿಕನ್ ಗ್ರೇವಿ ಹಾಕ್ಕೊಟ್ರು. ಬಟ್ ಆದರೂ ಟೇಸ್ಟ್ಗೆ ಏನು ಕಾಂಪ್ರಮೈಸ್ ಇಲ್ಲ ಗುರು, ನೆಕ್ಸ್ಟ್ ಲೆವೆಲ್ ಆಗಿತ್ತು. ನಾವು ಟ್ರಾಫಿಕ್ ತಪ್ಪಿಸೋಣ ಅಂತ ಗಾಡಿನ ಸೈಡಿಗೆ ಹಾಕ್ಬಿಟ್ಟು ಬಂದರೆ ನಡ್ಕೊಂಡು ಹೋಗೋಕ್ಕೂ ಜಾಗ ಇಲ್ಲ ಗುರು. ನಡ್ಕೊಂಡೇ ಟ್ರಾಫಿಕಲ್ಲಿ ಬಂದ್ರಿ. ಆ ರೇಂಜ್ ಇದೆ ನಮ್ಮ ಹಾರ್ಟ್ ಆಫ್ ಬೆಂಗಳೂರು, ನಮ್ಮ ದೊಡ್ಡಪೇಟೆ. ಫೈನಲಿ ಗೈಸ್, ನಮ್ಮ ಹತ್ರ ಗೋಪ್ರೋ ತೊಗೊಂಬಂದಿದ್ದೀರಿ G2 ಪ್ರಾಡಕ್ಟ್ಸಿಂದ. ಸೊ ಎಷ್ಟಾಯಿತು, ಏನೇನಿದೆ ಎಲ್ಲ ಅನ್ಬಾಕ್ಸ್ ಮಾಡಿಬಿಡೋಣ. ಒಳ್ಳೆ ಸಾಲಿಡ್ ಕೇಸ್ ಗುರು, ಬಟ್ ಇದು ಸೆಪ್ರೇಟಾಗಿ ತೊಗೊಬೇಕು. ಅಯ್ಯೋ ಎಲ್ಲ ಪಾರ್ಟ್ಸ್ ಹೋಗ್ಬಿಟ್ಟಿದೆ. ಎರಡು ಸ್ಕ್ರೂ ಸಿಗುತ್ತೆ. ಇದು ಹೆಲ್ಮೆಟ್ ಮೌಂಟು, ಇದು ನಾರ್ಮಲ್ ಟ್ರೈಪಾಡು, ಮತ್ತು ಹೆಲ್ಮೆಟ್ ಚಿನ್ ಮೌಂಟ್ ಬರುತ್ತೆ, ಅದಕ್ಕೆ ಮೌಂಟ್ ಮಾಡೋಕ್ಕೆ. ಚಾರ್ಜಿಂಗ್ ಕೇಬಲ್, ಮತ್ತು ಬ್ಯಾಟ್ರಿ ಕೇಸ್. ಸೊ ನಾನು ತೊಗೊಂಡಿದ್ದು ಅಡ್ವೆಂಚರ್ ಕಾಂಬೋ ಅಂತ. ಸೊ ಅಡ್ವೆಂಚರ್ ಕಾಂಬೋ ತೊಗೊಂಡ್ರೆ ಇದೆಲ್ಲ ಬರುತ್ತೆ. ಕ್ಯಾಮ್ರಾ ಆಮೇಲೆ ರಿವೀಲ್ ಮಾಡ್ತೀನಿ. ನಮ್ಮ ಮೇನ್ ಆಯುಧ ಗುರು, ಯಾವ ಲಾಂಗ್ದು ಕಮ್ಮಿ ಇಲ್ಲ. ಲಾಂಗ್ ಹಿಟ್ಗಳು ಗ್ರಿಪ್ ಇಲ್ಲ, ನೀನೊಬ್ಬ ರೌಡಿನ. ಫೈನಲಿ ನಮ್ಮ ಕ್ಯಾಮ್ರಾ, ಇಟ್ ಕಮ್ಸ್ ವಿತ್ ದ ಕೇಸ್. ಸೊ ಒಂದು ಪ್ರೊಡಕ್ಟರ್ ಕೇಸ್ ಕೂಡ ಕೊಟ್ಟಿದ್ದಾರೆ, ಜಸ್ಟ್ ರಿಮೂವಬಲ್, ಈಸಿ ಇದೆ. ಸೊ ಕ್ಯಾಮ್ರಾ ನೋಡ್ಸ್ಬಿಡ್ತೀನಿ ನಿಮಗೆ. ಸೊ ನಾನು DJI Osmo Action 4 ತೊಗೊಂಡಿರೋದು ಅಡ್ವೆಂಚರ್ ಕಾಂಬೋ. ನಾನು ಇದೇ ಕ್ಯಾಮ್ರಾಗೆ ಯಾಕೆ ಹೋದೆ ಅಂದರೆ, ಇದಕ್ಕೆ ಇರೋ ಈ ಸೆಗ್ಮೆಂಟಲ್ಲಿ, ಈ ಪ್ರೈಸಲ್ಲಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ. ಐ ಹ್ಯಾವ್ ಫೈನಲಿ ಮಂತ್ ಎಂಡಲ್ಲಿ ಸಂಬಳ ಕಾಸು ಇಲ್ದಿರ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿ ತೊಗೊಂಡಿದ್ದೀನಿ. ನೋಡೋಕೆ ಚಿಕ್ಕದಾಗಿದ್ದರೂ ತುಂಬ ದೊಡ್ಡ ಕೆಲಸ ಮಾಡುತ್ತೆ. ಸೊ ನಾನು DJI Osmo ಇದಕ್ಕೆ ಗೋಪ್ರೋ ಕಾಂಪಿಟೇಷನ್ ಇದೆ. ಸೊ ನಾನು G2 ಪ್ರಾಡಕ್ಟ್ಸ್ ಹೋದಾಗೂ ಅಷ್ಟೇ, ಅವರು ಗೋಪ್ರೋಗೆ ಸ್ವಲ್ಪ ಪ್ರಮೋಟ್ ಮಾಡ್ತಿದ್ರು. ಐ ಗೆಸ್ ಮಾರ್ಜಿನ್ ಜಾಸ್ತಿ ಇತ್ತೇನೋ. ಬಟ್ ನಾನು ಆಲ್ರೆಡಿ ರಿಸರ್ಚ್ ಮಾಡಿದ್ದೆ. ರಿಸರ್ಚ್ ಅಂತೆಲ್ಲಕ್ಕಿಂತ ನನಗೇನು ಜಾಸ್ತಿ ಗೊತ್ತಿಲ್ಲ. ಸೊ ನಾನು ಹೊಸ ವ್ಲಾಗರು, ಕ್ಯಾಮ್ರಾ ಎಲ್ಲ ನನಗೂ ಹೊಸದೇ. ಸೊ ಆಬ್ವಿಯಸ್ಲಿ AI ಬಂದಿದೆ. ಸೊ ನಾನು ChatGPT, ಮೆಟಾ AI ಎಲ್ಲರನ್ನೂ ಕೇಳಿದೆ. ಪ್ಲಸ್ ಯೂಟ್ಯೂಬಲ್ಲಿ ರಿವ್ಯೂಸ್ ಎಲ್ಲ ನೋಡಿದೆ. ಆ್ಯಂಡ್ ನನ್ನ 2-3 ಜನ ಫ್ರೆಂಡ್ಸು, ದೇ ಆರ್ ಆಲ್ಸೋ ಯೂಸಿಂಗ್ ಗೋಪ್ರೋ. ಕಂಪೇರಿಟಿವ್ ದೇ ಆಲ್ಸೋ ಸಜೆಸ್ಟೆಡ್ ಮೀ ದಿಸ್ ಸೇಮ್ DJI Osmoದು. ಆನ್ ಆಗ್ತಿಲ್ಲ, ಸಾರಿ ಬ್ಯಾಟ್ರಿ ಹಾಕ್ಬೇಕು. ಸೊ ಗುರು 3 ಬ್ಯಾಟ್ರಿ ಇದೆ.
ನೋಡೋಕೆ ಇಷ್ಟ ಇದ್ದಿರು, ಬಟ್ ಒಂದಕ್ಕೆ ಸಪ್ರೇಟಾಗಿ ತೊಗೋತೀವಿ ಅಂದರೆ 3,000 ಆಗುತ್ತಂತೆ. ಸೊ ಮೌಂಟ್ ಆ್ಯಕ್ಚುಲಿ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ನೋಡ್ಬೋದು, ಜಸ್ಟ್ ಫಿಕ್ಸ್ ಇಟ್. ಆ್ಯಕ್ಚುಲಿ ಮ್ಯಾಗ್ನೆಟಲ್ಲಿ ಕನೆಕ್ಟ್ ಆಗುತ್ತಂತೆ. ಮತ್ತು ನಾನು ಸ್ಟಾರ್ಟಿಂಗಲ್ಲಿ ನಂಬಿರಲಿಲ್ಲ ಮ್ಯಾಗ್ನೆಟ್ ಎಷ್ಟೊತ್ತಿಗೂ ಇಟ್ಕೊಳುತ್ತೆ, ನಾವು ಸ್ಪೀಡಾಗಿ ಹೋಗ್ತಿದ್ರೆ ಗಾಡೀಲಿ ಎಲ್ಲರೂ ಬೀಳ್ಸ್ಬಿಟ್ರೆ ಏನಾಗುತ್ತೆ ಮ್ಯಾಗ್ನೆಟ್ ಅಂತ. ಬಟ್ ಟ್ರೂಲಿ ಅದು ಮ್ಯಾಗ್ನೆಟಿಕ್ ಲಾಕೇ ಇದೆ. ಸಿಂಪಲ್ ಗುರು, ಇದು ಜಸ್ಟ್ ಅಷ್ಟೇ ಪ್ರೆಸ್ ಮಾಡಿದ್ರೆ ಇಷ್ಟು ಕಿತ್ತರೂ ಬರೋಲ್ಲ. ಸೊ ಇವಾಗ ನಮಗೆ ಹಾರಿಜಾಂಟಲ್ ಇದೆ. ಸೊ ಇಲ್ಲಿ 2 ಲಾಕ್ಸ್ ಬರುತ್ತೆ. ಸೊ ಯು ಹ್ಯಾವ್ ಟು ಪ್ರೆಸ್ ಇಟ್ ಆ್ಯಂಡ್ ರಿಮೂವ್ ದ ಬ್ಯಾಟ್ರಿ. ಮ್ಯಾಗ್ನೆಟ್ ಹೆವಿ ಸ್ಟ್ರಾಂಗ್ ಇದೆ. ಅದ್ರ ಜೊತೆ ನಿಮಗೆ ಈಸಿ, ಸಿಂಪಲ್. ನಿಮಗೆ ಹಾರಿಜಾಂಟಲ್ ಬೇಡ, ರೀಲ್ಸ್ ಏನಾದರೂ ಮಾಡಬೇಕು ಅಂದರೆ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ವರ್ಟಿಕಲ್ ಮೌಂಟ್. ಅಲ್ಲಿ ನೋಡಿ, ಸೊ ಹಿಂಗೆ ಎತ್ತರೆ ವರ್ಟಿಕಲ್, ಹಿಂಗೆ ಮಾಡಿ ಹಿಂಗೆ ಅಟ್ಯಾಚ್ ಮಾಡಿದ್ರೆ ಹಾರಿಜಾಂಟಲ್. ಸಾರಿ, ಲಾಕ್ ಮಾಡಿಲ್ಲ. ಹಾಂ, ಸೊ ಅದು ಲಾಕ್ ಆಗಬೇಕು ಗುರು. ಆಮೇಲೆ ಹಂಗೆ ಇಟ್ಬಿಟ್ಟು ಮ್ಯಾಗ್ನೆಟು ಅಂತ ಇಟ್ಕೊಂಡ್ಬಿಟ್ಟಿರ. ಸೊ ಅದೊಂದು ಸೌಂಡ್ ಬರುತ್ತೆ ಟಕ್ ಅಂತ. ಅದಾದಮೇಲೆ ಬಿಚ್ಚಕ್ಕಾಗಲ್ಲ ಬಿಡಿ, ನೀವು ಈ 2 ಲಾಕ್ ಅನ್ಲಾಕ್ ಮಾಡಿದ್ರೆ ಬಿಚ್ಚಕ್ಕಾಗೋದು. ಸೊ ಈಗ ಫೈನಲಿ ದ ಪ್ರೈಸ್ ರಿವೀಲ್. ಇದು ಆ್ಯಕ್ಚುಲಿ ಆನ್ಲೈನಲ್ಲಿ ಬಂದುಬಿಟ್ಟು ನನಗೆ 35,000 ತೋರಿಸ್ತಾ ಇತ್ತು ಫುಲ್ ಸೆಟ್ಟು, 35,000 ಸಮಥಿಂಗ್. ದೆನ್ ನಾನು ರಿಲಯನ್ಸ್ಗೆ ಹೋದೆ, ಕ್ರೋಮಾಗೆ ಹೋದೆ, ತುಂಬ ಕಡೆ ಲೋಕಲ್ ಸ್ಟೋರ್ಸ್ ಎಲ್ಲ ವಿಚಾರಿಸಿದೆ, ಎಲ್ಲೂ ಸ್ಟಾಕ್ ಇರಲಿಲ್ಲ, ಅಂದರೆ ಪ್ರೈಸ್ ಜಾಸ್ತಿ ಹೇಳ್ತಿದ್ರು. ನಾನು G2 ಪ್ರಾಡಕ್ಟ್ಸ್ಗೆ ಅಗೇನ್ ಪೇಯ್ಡ್ ಪ್ರಮೋಷನ್ನು ಅಲ್ಲ, ಏನೂ ಇಲ್ಲ. ಇದು ನನಗೆ ಕ್ಯಾಮ್ರಾ ಬೇಕಿತ್ತು, ರೀಲ್ಸು ಫ್ರೆಂಡ್ಸ್ನೆಲ್ಲ ಕೇಳಿದಾಗ ಅದೊಂದೇ ಹೇಳ್ತಿದ್ರು, ಸ್ಟಾರ್ಟಪ್ಪು ಚೆನ್ನಾಗಿದೆ ಅಂತ. ಅಲ್ಲಿ ಹುಡ್ಕೊಂಡು ಹೋದ್ರಿ, ಸಂಧಿ ಗಲ್ಲಿಯಲ್ಲೆಲ್ಲ ಹುಡ್ಕೊಂಡು 3rd ಫ್ಲೋರ್ ಎಕ್ಕಿಸಿದ್ರು. ಬಟ್ ಎಂಡ್ ಆಫ್ ದ ಡೇ ಐ ಗಾಟ್ ವಾಟ್ ಐ ನೀಡೆಡ್. ಸೊ ಬರೀ ಕ್ಯಾಮ್ರಾ ಇದೆಲ್ಲ ಬಾಕ್ಸು ಸೇರಿ ಇಟ್ ವಾಸ್ ಕಾಸ್ಟಿಂಗ್ ಸಮ್ 34,500 ಅವ್ರ ಕಡೆಯಿಂದ. ನಾವು ಸ್ವಲ್ಪ ನಮ್ಮ ಅಮ್ಮ ಕಲಿಸಿರೋ ಲೈಟಾಗಿ ಬಾರ್ಗೇನಿಂಗ್ ಸ್ಕಿಲ್ಸ್ನ ಯೂಸ್ ಮಾಡಿ ಒಂದು ಪೌಚು ಮತ್ತು ಇದಕ್ಕೆ ಸ್ಕ್ರೀನ್ ಗಾರ್ಡು, ಲೆನ್ಸ್ ಗಾರ್ಡು ಎಲ್ಲ ಹಾಕ್ಸಿ 35,000 ಫೈನಲ್ ಕೊಟ್ಟಿದ್ದೀರಿ. ಸೊ ಇವತ್ತು ನನ್ನ ಫೋನ್ ಆ್ಯಂಡ್ರಾಯ್ಡ್ ಫೋನಲ್ಲಿ ಮಾಡ್ತಿರೋ ಲಾಸ್ಟ್ ಬ್ಲಾಗ್. ಸೊ ನೆಕ್ಸ್ಟ್ ವೀಕು ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ದೀನಿ. ನಿಮಗೆಲ್ಲ ಎಷ್ಟು ದೊಡ್ಡದು ಗೊತ್ತಿಲ್ಲ, ಬಟ್ ಫಾರ್ ಮೀ ಇಟ್ಸ್ ಒನ್ ಆಫ್ ಬಿಗ್ಗೆಸ್ಟ್ ಮೂಮೆಂಟ್ ಇನ್ ಲೈಫ್. ಸೊ ನೆಕ್ಸ್ಟ್ ವೀಕ್ ವ್ಲಾಗ್ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಚಾನಲ್ ಟು ವಾಚ್ ಔಟ್ ವಾಟ್ ಈಸ್ ದ್ಯಾಟ್ ಬಿಗ್. ಸೊ ಅಂಟಿಲ್ ದೆನ್ ಸಿ ಯು ಗೈಸ್. ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವೀಕ್ ದೊಡ್ಡ ಕಂಟೆಂಟ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್.